ನಮಸ್ಕಾರ. ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ಸಮಸ್ಯೆ 108, ಸೋಲು 408. T20 ಸೋಲು ತಪ್ಪಿಸಿದ ಭಾರತ. ಅರೆ ಇದೇನಪ್ಪ ವಿಚಿತ್ರ ಕ್ಯಾಪ್ಷನ್ ಅಂತಂದ್ರ ತಾವು ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ ಕೊನೆಗೆ ತಮಗೆ ಅರ್ಥವಾಗುತ್ತೆ. ಪ್ರಿಯ ವೀಕ್ಷಕರೇ, ಭಾರತ ಕ್ರಿಕೆಟ್ ತಂಡ ಟೆಸ್ಟ್ ನಲ್ಲಿ ತವರಿನ ಅಂಗಳದಲ್ಲಿ ಕ್ರಿಕೆಟ್ ಆಡಲು ಅಂಗಳಕ್ಕೆ ಇಳಿಯಿತು ಅಂತಂದ್ರೆ ಸೋಲನ್ನುವಂಥದ್ದೇ ಇಲ್ಲ. ತಮ್ಮ ಅದ್ಭುತವಾಗಿರ್ತಕ್ಕಂಥ ಆಟದ ಮೂಲಕ ವಿರೋಧಿಗಳನ್ನ ಮಕಾಡೆ ಮಲಗಿಸುವಂತಹ ಸಾಮರ್ಥ್ಯ ಭಾರತ ಟೆಸ್ಟ್ ತಂಡಕ್ಕಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ರೋಹಿತ್, ವಿರಾಟ್ ಕೊಹ್ಲಿ ಅವರ ನಿವೃತ್ತಿಯ ನಂತರ ಎಲ್ಲೋ ಭಾರತ ತಂಡ ವೀಕ್ ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬ್ಯಾಟ್ಸ್ಮನ್ಗಳ ವೈಫಲ್ಯ ಒಂದು ಕಡೆಯಾದ್ರೆ ಬೌಲರ್ಗಳ ಸಮಸ್ಯೆ ಮತ್ತೊಂದು ಕಡೆ, ಮತ್ತು ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡುವಂತಹ ಕೋಚಿಂಗ್ ಸ್ಟಾಫ್ ಬಗ್ಗೆನೂ ಕೂಡ ತುಂಬಾ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಇವತ್ತು ಆಫ್ರಿಕಾ ವಿರುದ್ಧ ಭಾರತ ಟೆಸ್ಟ್ ತಂಡ ತನ್ನ ಸರಣಿಯನ್ನ ಸೋಲೊಪ್ಪಿಕೊಂಡಿದೆ. ತವರಿನಲ್ಲಿ ಹಿಂದೆ ಕಿವೀಸ್ ವಿರುದ್ಧ ಸೋತಿತ್ತು, ಇದೀಗ ಸೌತ್ ಆಫ್ರಿಕಾದ ವಿರುದ್ಧ ಟೆಸ್ಟ್ ಸರಣಿ ಸೋತಿದೆ. ಇದರ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡಿಸೋಣ. ಭಾರತದ ಸತತ ಸೋಲಿಗೆ ಕಾರಣಗಳೇನು ಎನ್ನುವಂಥದ್ದನ್ನ ಅವರಿಂದಲೇ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರು. ಥ್ಯಾಂಕ್ ಯು. ತಾವು ಕೂಡ ಅಪ್ಡೇಟ್ ಇದ್ದೀರಾ. ಈ ಒಂದು ಟೆಸ್ಟ್ ಸರಣಿ ಆರಂಭವಾದಾಗಿನಿಂದಲೂ ಕೂಡ ಹಿಂದೆ ಕಿವೀಸ್ ವಿರುದ್ಧ ಸೋತಿತ್ತು ತವರಿನಲ್ಲಿ ಭಾರತ ಟೆಸ್ಟ್ ತಂಡ, ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಸೋತಿದೆ. ಗೆಲ್ಲುವಂತಹ ಮ್ಯಾಚು ಸರಣಿ ತಮ್ಮದಾಗಬೇಕಿತ್ತು, ಆದರೆ ಬೇರೆ ತಂಡದ ವಿರುದ್ಧ ನಮ್ಮ ಭಾರತ ತಂಡ ಇವತ್ತು ಸೋತು ವೀಕ್ ಆಗಿರುವಂಥದ್ದು. ಏನು ಹೇಳ್ತೀರಾ? ತುಂಬ ಬೇಜಾರಾಗುತ್ತೆ. ಟೀಮ್ ಇಂಡಿಯಾ ಅದರಲ್ಲೂ ಟೆಸ್ಟ್ ಕ್ರಿಕೆಟಲ್ಲಿ ಅದರಲ್ಲೂ ನಮ್ಮ ಹೋಮ್ ಗ್ರೌಂಡ್ಸಲ್ಲಿ ಈ ಥರ ಸೋಲ್ತಾ ಇರೋದು ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಭಾರತ ಯಾವ ರೀತಿ ಆಡ್ತಾ ಇತ್ತು ಟೆಸ್ಟ್ ಕ್ರಿಕೆಟಲ್ಲಿ ಅಂತ ನಾವೆಲ್ಲ ನೋಡಿದ್ದೀವಿ ಹಿಂದೆ. ಸೊ ಮುಂದೆ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಸೌರವ್ ಗಂಗೂಲಿ ಆ ಟೈಮಲ್ಲಿ ಯಾವ ರೀತಿ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ರು. ಜೊತೆಗೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿನಲ್ಲೂ ಕೂಡ ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ಅದರಲ್ಲೂ ಹೋಮ್ ಗ್ರೌಂಡಲ್ಲಿ ಹೋಮ್ ಕಂಡೀಷನಲ್ಲಿ ತುಂಬ ಅದ್ಭುತವಾದಂಥ ದಾಖಲೆ ಇದೆ. ಆದರೆ ಇತ್ತೀಚೆಗೆ ಶುಭ್ಮನ್ ಗಿಲ್ ನಾಯಕತ್ವ ತಗೊಂಡ್ಮೇಲೆ ಭಾರತ ತಂಡ ಟೆಸ್ಟ್ ಕ್ರಿಕೆಟಲ್ಲಿ ಸಖತ್ ಅತ್ಯಂತ ಹೀನಾಯ ಪ್ರದರ್ಶನ ತೋರ್ತಾ ಇದೆ ಅಂತ ನಾವು ಹೇಳ್ಬೋದು. ಅದರಲ್ಲೂ ಇಂಗ್ಲೆಂಡ್ ವಿರುದ್ಧದ ಸೀರೀಸಲ್ಲಿ ಇಂಗ್ಲೆಂಡ್ನಲ್ಲೇ ತುಂಬ ಚೆನ್ನಾಗಿ ಅಲ್ಲಿ ಫೈಟ್ ಮಾಡಿದರು. ಬಟ್ ಅದೇ ಫಾರ್ಮನ್ನು ಹೋಮ್ ಗ್ರೌಂಡಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಈ ಸೌತ್ ಆಫ್ರಿಕಾ ವಿರುದ್ಧ ಅತ್ಯಂತ ಹೀನಾಯವಾಗಿ ಟೆಸ್ಟ್ ಸರಣಿಯನ್ನು 0-2 ಕ್ಲೀನ್ ಸ್ವೀಪ್ ಆಘಾತ ಅನುಭವಿಸಿದೆ. ತುಂಬ ಬೇಜಾರಾಗುತ್ತೆ ಅದರಲ್ಲೂ ಹೋಮ್ ಗ್ರೌಂಡಲ್ಲಿ ಆಗಿರೋದು. ಏನು ವೈಫಲ್ಯ, ಏನು ಕಾರಣ ಅಂತ ಅನಿಸುತ್ತೆ? ಈಗ ರೀಸನ್ಸ್ ಅಂತ ಬೇಕಲ್ಲ. ಬ್ಯಾಟಿಂಗ್, ಯಾಕಂದ್ರೆ ಇಂಡಿಯನ್ ಪಿಚ್ಗಳು ಸಾಮಾನ್ಯವಾಗಿ ಬ್ಯಾಟಿಂಗ್ ಪಿಚ್ಚು, ಸ್ಪಿನ್ ಪಿಚ್ಚು. ಯಾಕೆ ಭಾರತ ತಂಡದಲ್ಲಿ ಅಂತಹ ಬ್ಯಾಟ್ಸ್ಮನ್ಗಳ ಕೊರತೆ ಇದೆಯಾ ಅಥವಾ ಅಂತಹ ಸ್ಪಿನ್ನರ್ಗಳ ಕೊರತೆ ಇದೆಯಾ? ಯಾಕಂದ್ರೆ ಸ್ಪೀಡ್ ಬೌಲಿಂಗ್ ಅಂತ ಬಂದರೂ ಕೂಡ ಒಳ್ಳೆ ಬಲಾಢ್ಯ ಬೌಲರ್ಸ್ಗಳು ಕೂಡ ನಮ್ಮಲ್ಲಿದ್ದಾರೆ. ಏನು ವ್ಯಾಲ್ಯೂಯಬಲ್ ಪಾಯಿಂಟ್ಸ್, ರೀಸನ್ಸ್ ಅದು ಅಂತ ಇದಕ್ಕೆ? ಸೊ ನಾವು ಈ ಒಂದು ಟೆಸ್ಟ್ ಸರಣಿಯಲ್ಲಿ ಭಾರತದ ಸೋಲಿಗೆ ನಾವು ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡ್ಬೋದು. ನಾವು ಇದರಲ್ಲಿ ಮೊದಲನೇದಾಗಿ ಈ ಟೆಸ್ಟ್ ಸೀರೀಸ್ ಸೋಲಿಕ್ಕೆ ನಾವು ಮೊದಲನೇ ಕಾರಣ ಏನಪ್ಪ ಅಂತಂದರೆ ಬ್ಯಾಟಿಂಗ್ ವೈಫಲ್ಯ ಅಂತ ನಾವು ಇಲ್ಲಿ ಹೇಳ್ಬೋದು. ನಾವು ನೋಡ್ಬೋದು ಈ ಎರಡೂ ಮ್ಯಾಚ್ಗಳಲ್ಲಿ ಭಾರತ ತಂಡ 200 ರನ್ ಹೊಡೆಯೋಕ್ಕೂ ಕೂಡ ತುಂಬ ಕಷ್ಟ ಬೀಳ್ತಾ ಇತ್ತು. ಫಸ್ಟ್ ಮ್ಯಾಚಲ್ಲಿ ಕೋಲ್ಕತ್ತಾ ಟೆಸ್ಟಲ್ಲಿ ಭಾರತ 200 ರನ್ ಕೂಡ ಹೊಡೆದಿರಲಿಲ್ಲ. ಸೊ ಅತ್ಯಂತ ಹೀನಾಯವಾಗಿ ಸೋಲು ಅನುಭವಿಸಿದ್ದು. ಭಾರತ ತಂಡದಲ್ಲಿ ಯಶಸ್ವಿ ಜೈಸ್ವಾಲ್ ಇದ್ದರು, ಶುಭ್ಮನ್ ಗಿಲ್ ಇದ್ದರು. ಶುಭ್ಮನ್ ಗಿಲ್ ಅವರು ಇಂಜುರಿ ಆಗಿದ್ರು ಫಸ್ಟ್ ಮ್ಯಾಚಲ್ಲಿ. KL ರಾಹುಲ್ ಅವರಿದ್ದರು. ರಿಷಬ್ ಪಂತ್ ಕೂಡ ಟೆಸ್ಟ್ ಕ್ರಿಕೆಟಲ್ಲಿ ಅದ್ಭುತವಾದಂಥ ದಾಖಲೆಗಳನ್ನು ಹೊಂದಿದ್ದಾರೆ. ಸೊ ರವೀಂದ್ರ ಜಡೇಜಾ ಅವರು ಇದ್ದರು. ಆದರೂ ಕೂಡ ಭಾರತ ತಂಡ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ದೊಡ್ಡ ಮೊತ್ತವನ್ನು ಕಲೆ ಹಾಕ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯವಾಗಲಿಲ್ಲ. ಯಾರೂ ಈ ಎರಡೂ ಮ್ಯಾಚ್ಗಳಲ್ಲಿ ನಾವು ನೋಡೋದಾದರೆ ಹಾಫ್ ಸೆಂಚುರಿ ಹೊಡೆದು ಇಬ್ಬರೇ. ಯಶಸ್ವಿ ಜೈಸ್ವಾಲ್ ಹಾಫ್ ಸೆಂಚುರಿ ಹೊಡೆದಿದ್ದಾರೆ, ಜೊತೆಗೆ ರವೀಂದ್ರ ಜಡೇಜಾ ಅವರು ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಇವರು ಇಬ್ಬರು ಬಿಟ್ಟರೆ ಇನ್ಯಾರ ಕಡೆಯಿಂದನೂ ಕೂಡ ಬಿಗ್ ಇನ್ನಿಂಗ್ಸ್ ಬಂದೇ ಇಲ್ಲ. ಯಾರೂ ಸೆಂಚುರಿ ಕೂಡ ಹೊಡೆದೇ ಇಲ್ಲ ಆ ಥರ. ಅದರಲ್ಲೂ ಹೋಮ್ ಗ್ರೌಂಡಲ್ಲೇ ಇವರು ಬಿಗ್ ಇನ್ನಿಂಗ್ಸ್ ಆಡಿಲ್ಲ ಅಂದರೆ ನಿಜಕ್ಕೂ ಬೇಸರದ ಸಂಗತಿ ಅಂತ ನಾವು ಇಲ್ಲಿ ಹೇಳ್ಬೋದು. ಮೊದಲನೇದಾಗಿ ನಾವು ಈ ಕಾರಣ ನೋಡೋದಾದರೆ ಬ್ಯಾಟಿಂಗ್ ವೈಫಲ್ಯತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅದಕ್ಕೆ ಈ ಪರ್ಟಿಕ್ಯುಲರ್ ಆಗಿ ಈ ಕಾರಣಗಳನ್ನು ಈ ಅಂಶಗಳನ್ನು ನಾವು ನೋಡ್ಬೋದು. ಜೊತೆಗೆ ನಾವು ಇನ್ನೊಂದೇನಪ್ಪ ಅಂತಂದರೆ ಟೀಮಲ್ಲಿ ನಾವು ಗಮನಿಸ್ಬೋದು, ಟೆಸ್ಟ್ ಕ್ರಿಕೆಟ್ ಟೆಸ್ಟ್ ಟೀಮಲ್ಲಿ ನಾವು ಎಲ್ಲರೂ IPL ಆಡೋಂಥ ಪ್ಲೇಯರ್ಸೇ. ಆಲ್ಮೋಸ್ಟ್ 3 ಫಾರ್ಮೆಟಲ್ಲಿ ಆಡೋಂಥ ಪ್ಲೇಯರ್ಸ್ನೇ ನಾವು ಇಲ್ಲಿ ಟೆಸ್ಟ್ ಟೀಮಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಮೊದಲು ಹಿಂದೆ ನಾವು ಹೋದಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮತ್ತು ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಟೀಮ್ ನಾವು ಹೋದಾಗ ಆ ಟೀಮ್ನ ಮತ್ತು ಈಗ ಶುಭ್ಮನ್ ಗಿಲ್ ಟೀಮ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿದ್ದಂಥ ತಂಡದಲ್ಲಿ ಟೆಸ್ಟ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗಳಿದ್ದರು ಆ ಟೈಮಲ್ಲಿ.
ಸೊ ನಾವು ಚೇತೇಶ್ವರ ಪೂಜಾರನ್ನು ನೋಡ್ತಾ ಇದ್ವಿ. ಅಜಿಂಕ್ಯ ರಹಾನೆ ಅವರು ಕೂಡ ಒಂದು ಟೆಸ್ಟ್ ಸ್ಪೆಷಲಿಸ್ಟ್ ಆಗಿ ಅವರು ಕೂಡ ಆಡ್ತಾಯಿದ್ರು. ಜೊತೆಗೆ ಹನುಮ ವಿಹಾರಿ ಕೂಡ ಮಿಡ್ಲ್ ಆರ್ಡರಲ್ಲಿ ಅವರು ಕೂಡ ಆಡ್ತಾಯಿದ್ರು. ಮುರಳಿ ವಿಜಯ್ ಇದ್ರು, ಅವರು ಆ ಕಾಲದ MS ಧೋನಿ ಕ್ಯಾಪ್ಟನ್ಸಿಯಲ್ಲಿ ಇದ್ರು. ಅವರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಅವರು ಕೂಡ 2018 ತನಕ ಅವರು ಕೂಡ ಇದ್ರು, ಟೆಸ್ಟ್ ಸ್ಪೆಷಲಿಸ್ಟ್ ಆಗಿ ಆಡ್ತಾಯಿದ್ರು. ಜೊತೆಗೆ ನಾವು ಆದರೆ ಈ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ನಾವು ನೋಡ್ಬೋದು. ಈಗ ಯಾರಿದ್ದಾರೆ ಟೆಸ್ಟ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ನೇ ಇಲ್ಲ. ನೀವು ನೋಡಬೇಕಾದ್ರೆ ಎಲ್ಲರೂ IPL ಆಡೋಂಥ ಪ್ಲೇಯರ್ಸೇ, ಅದರಲ್ಲೂ ಯಾರು ಪೇಷನ್ಸಲ್ಲಿ ಆಡೋವಂಥ ಗೇಮ್ ಯಾರು ಆಡ್ತಾನೆ ಇಲ್ಲ, ಯಾರು ಪೇಷನ್ಸೇ ತೋರಿಸ್ತಾ ಇಲ್ಲ. ಟೆಸ್ಟ್ ಕ್ರಿಕೆಟಲ್ಲಿ ನೀವು ಆಡಬೇಕು, ಒಂದು ಡೇ ಫುಲ್ ಆಡೋವಂಥ ಪೇಷನ್ಸ್ ಯಾರು ಕೂಡ ತೋರಿಸ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಇಂಡಿಯಾ ಕಂಡೀಷನ್ಸ್ ನೋಡಿದಾಗ ಸ್ಪಿನ್ಗೆ ತುಂಬ ಚೆನ್ನಾಗಿ ಸ್ಪಿನ್ ಪಿಚ್ಗಳು ಇವೆಲ್ಲ ಇಂಡಿಯಾದಲ್ಲಿ. ಆದರೆ ಇಲ್ಲಿ ಸ್ಪಿನ್ನರ್ಸ್ಗೆ ಆಡ್ತಾ ಇಲ್ಲ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು. ಏನೋ IPL ಏನೋ ಆಡೋಕ್ಕೆ ಹೋಗಿ IPL ಅಂದರೆ ಲಿಮಿಟೆಡ್ ಓವರ್ಸ್ ಕ್ರಿಕೆಟ್ ಆಡೋ ಥರ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಇವರು ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಸ್ಪಿನ್ನರ್ಸ್ನ ರೀಡ್ ಮಾಡ್ತಾ ಇಲ್ಲ. ಸೌತ್ ಆಫ್ರಿಕಾ ಸ್ಪಿನ್ನರ್ ಸೈಮನ್ ಆರ್ಮರ್ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಅವರು ಆ್ಯಕ್ಚುಲಿ ಭಾರತಕ್ಕೆ ಇದು ಹೊಸಬ್ರು ಅವರು ಈ ಒಂದು ಪಿಚ್ಗೆ. ಅಂಥ ಒಬ್ಬ ಸ್ಪಿನ್ನರ್ಗೆ ಇವ್ರಿಗೆ ಆಡೋಕ್ಕೆ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಭಾರತದ ಬ್ಯಾಟ್ಸ್ಮನ್ಗಳು. ಯಾರು ಕೂಡ ಅವರ ಒಂದು ಸ್ಪಿನ್ನ ಚೆನ್ನಾಗಿ ಆಡ್ತಾ ಇಲ್ಲ ಅವ್ರನ್ನ. ಜೊತೆಗೆ ಪೇಷನ್ಸಲ್ಲಿ ಆಡಬೇಕು. ನೀವು ಟೆಸ್ಟ್ ಕ್ರಿಕೆಟ್ ಅಂದಾಗ ಬಿಗ್ ಇನ್ನಿಂಗ್ಸ್ ಆಡಬೇಕು, ಒಳ್ಳೆ ಬಾಲ್ಗೆ ನೀವು ರೆಸ್ಪೆಕ್ಟ್ ಕೊಡಬೇಕು, ಬ್ಯಾಟ್ ಬಾಲ್ ಬಂದರೆ ಹೊಡಿಬೇಕು. ಇದೇ ಒಂದು ಮೈಂಡ್ ಸೆಟ್ಟಲ್ಲಿ ಬ್ಯಾಟ್ಸ್ಮನ್ ಆಡಬೇಕಾಗುತ್ತೆ. ಆದರೆ ಈ ಕೆಲಸನ ಈ ಸೀರೀಸಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಮಾಡಿಲ್ಲ. KL ರಾಹುಲ್ ಅವ್ರ ಮೇಲೆ ಸಾಕಷ್ಟು ನಾವು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ. ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು ನಿವೃತ್ತಿಗೊಳಿಸಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಸೊ ಅವರ ಒಂದು ಅನುಪಸ್ಥಿತಿಯಲ್ಲಿ KL ರಾಹುಲ್ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು, ಈ ಸೀರೀಸಲ್ಲಿ ಆಡ್ತಾರೆ ಅಂತ. ಬಟ್ KL ರಾಹುಲ್ ಅವರು ಹಿರಿಯ ಬ್ಯಾಟ್ಸ್ಮನ್ ಆಗಿ ಅವರು ಆಡಲೇ ಇಲ್ಲ. ಓಪನಿಂಗಲ್ಲಿ ಒಂದು ಅದ್ಭುತ ಅವಕಾಶ, ಓಪನರ್ ಆಗಿ ಅವಕಾಶ ಕೊಡಲಾಗಿದೆ ಅವ್ರಿಗೆ. ಆದರೆ ಅವರು ಆ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಜೊತೆಗೆ ರಿಷಬ್ ಪಂತ್ ಅವ್ರ ಮೇಲೂ ಕೂಡ ತುಂಬ ನಿರೀಕ್ಷೆ ಇತ್ತು. ಲಾಸ್ಟ್ ಅವರು ಇಂಜುರಿಯಿಂದ ಕಂಬ್ಯಾಕ್ ಮಾಡಿದ್ವಿ ಈ ಸರಣಿಯಲ್ಲಿ. ಅವರೂ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವ್ರ ಕಡೆಯಿಂದನೂ ನಮಗೆ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಅವರು ಈ ಸಿಚುವೇಶನ್ ತಕ್ಕಂಗೆ ಆಡಬೇಕಾಗಿತ್ತು, ಸ್ವಲ್ಪ ಪೇಷನ್ಸ್ ಇಟ್ಟು ಆಡಬೇಕಾಗಿತ್ತು. ಬಟ್ ಆದರೆ ಅವರು ಅವರ ಸ್ವಾಭಾವಿಕ ಆಟ ಅಂದರೆ ಅಟ್ಯಾಕಿಂಗ್ ಗೇಮ್ ಆಡಲಿಕ್ಕೆ ಹೋಗಿ ಅವರು ಕೂಡ ವಿಕೆಟ್ ಒಪ್ಪಿಸಿದ್ರು. ಜೊತೆಗೆ ರವೀಂದ್ರ ಜಡೇಜಾ ಅವರು ಒಂದೇ ಒಂದು ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬ್ಯಾಟಿಂಗಲ್ಲಿ ಬಂತು. ರವೀಂದ್ರ ಜಡೇಜಾ ಅವರು ಆಡಬೇಕಾಗಿತ್ತು ಖಂಡಿತವಾಗ್ಲೂ. ಅವರು ಹೊಡೆದಿರೋದು ಒಂದೇ ಒಂದು ಹಾಫ್ ಸೆಂಚುರಿ. ಅವರು ಒಂದು ಲಾಂಗ್ ಇನ್ನಿಂಗ್ಸ್ ಆಡಬೇಕಾಗಿತ್ತು. ಅವರು ನಿರಾಸೆ ಮೂಡಿಸಿದ್ದಾರೆ. ಜೊತೆಗೆ ಇನ್ನೊಂದು ನಾವು ನೋಡೋದಾದರೆ ಧ್ರುವ್ ಜುರೇಲ್ ಅವರನ್ನು ಆ್ಯಕ್ಚುಲಿ ಸೆಕೆಂಡ್ ವಿಕೆಟ್ ಕೀಪರ್ ಆಗಿ ಅವ್ರನ್ನ ತೊಗೊಂಡಿದ್ದೀವಿ ನಾವು. ಅವರು ಲಾಸ್ಟು ಇಂಡಿಯಾ ಎಗೆ ಅಲ್ಲಿ 2 ಸೆಂಚುರಿಯನ್ನು ಹೊಡೆದಿದ್ರು ಅಲ್ಲೂ ಅವರು ಕಂಟಿನ್ಯೂಸ್ ಆಗಿ. ಸೊ ಅವರು ಒಂದು ಒಳ್ಳೆ ಫಾರ್ಮಲ್ಲಿದ್ದರು. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಒಂದು ಒಳ್ಳೆ ನಂಬರ್ಸ್ ಇಟ್ಕೊಂಡು ಅವರು ಇಲ್ಲಿಗೆ ಬಂದಿದ್ದರು. ಬಟ್ ಧ್ರುವ್ ಜುರೇಲ್ ಅವ್ರಿಗೆ 2 ಮ್ಯಾಚಲ್ಲೂ ಅವಕಾಶ ಕೊಟ್ಟರು. ಅವ್ರಿಗೆ ಆಡಬೇಕಾಗಿತ್ತು, ಈ ಸೀರೀಸಲ್ಲಿ ಆಡಬೇಕಾಗಿತ್ತು. ನಮ್ಮ ಕೆಪಾಸಿಟಿಯನ್ನು ಬ್ಯಾಟಿಂಗಲ್ಲಿ ತೋರಿಸ್ಬೇಕಾಗಿತ್ತು. ಬಟ್ ಧ್ರುವ್ ಜುರೇಲ್ ಅವರು ಕೂಡ ವೈಫಲ್ಯತೆ ಅನುಭವಿಸಿದರು. ಇನ್ನು ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದರು ಈ ಸೀರೀಸಲ್ಲಿ ಆಡ್ತಾರೆ ಅಂತ. ಬಟ್ ಅವರೂ ಆಡಲಿಕ್ಕಾಗಲಿಲ್ಲ. ಈ ಮ್ಯಾಚಲ್ಲಿ ನಾವು ನೋಡ್ಬೋದು, ಅವರು ಅನಗತ್ಯವಾಗಿ ರಿವರ್ಸ್ ಸ್ವೀಪೆಲ್ಲ ಹೊಡೆಯೋಕೆ ಹೋಗಿ ವಿಕೆಟ್ ಒಪ್ಪಿಸಿದ್ರು. ಸೊ ಈ ಥರ ಮೂಮೆಂಟಲ್ಲಿ ಆಡಿದರೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾದಲ್ಲಿ ಅವರು ಸ್ಥಾನನ ಗಟ್ಟಿ ಮಾಡ್ಕೊಳ್ಬೋದು. ಈ ಥರ ಸಿಚುವೇಷನಲ್ಲಿ ನೀವು ಆಡಲಿಲ್ಲ ಅಂದರೆ, ಈ ನಿಮ್ಮ ಒಂದು ಕೆಪಾಸಿಟಿ ಏನಂತ ತೋರಿಸಲಿಲ್ಲ ಅಂದರೆ ಖಂಡಿತವಾಗ್ಲೂ ಭಾರತ ತಂಡದಲ್ಲಿ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಕಾರಣ ನಾವು ನೋಡೋದಾದರೆ, ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ಕೂಡ ತುಂಬ ಡಿಸಿಷನ್ಸ್ಗಳು ತುಂಬ ಅಚ್ಚರಿ ಡಿಸಿಷನ್ಗಳು ತೊಗೊಂಡಿದ್ದಾರೆ ಈ ಸೀರೀಸಲ್ಲಿ. ನೀವು ನೋಡ್ಬೋದು ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು ಏನಕ್ಕೆ ಟೆಸ್ಟ್ ಕ್ರಿಕೆಟ್ಗೆ ಇಷ್ಟು ಬೇಗ ನಿವೃತ್ತಿ ಕೊಟ್ಟರು ಅನ್ನೋದು ಕೂಡ ಇನ್ನೂ ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಲೇ ಇಲ್ಲ ಇನ್ನೂ ನಾವು. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಇನ್ನೂ ಟೆಸ್ಟ್ ಕ್ರಿಕೆಟ್ ಇನ್ನೊಂದು ಕನಿಷ್ಠ ಒಂದು 3 ವರ್ಷನಾದರೂ ಇತ್ತು ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ ಅವ್ರಿಗೂ 1-2 ವರ್ಷ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ನೀವು ಈಗ ಹೊಸ ತಲೆಮಾರಿನ ಟೆಸ್ಟ್ ತಂಡ ನೀವು ತಂದಾಗ ಹಿರಿಯ ಆಟಗಾರರು ಕೂಡ ಅಲ್ಲಿರಲೇಬೇಕು. ಸೊ ಇವರು ಹೊಸ ಆಟಗಾರಿಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸ್ ಕೊಟ್ಟಿದ್ದು ತಪ್ಪೇನಲ್ಲ. ಬಟ್ ಅದ್ರ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಕೂಡ ಜೊತೆಲಿ ಇರಬೇಕು. ವಿರಾಟ್ ಕೊಹ್ಲಿ ಅವರು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಜೊತೆಗೆ ರೋಹಿತ್ ಶರ್ಮಾ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಅವರು ಒಂದು ಕ್ಯಾಪ್ಟನ್ಸಿಯಲ್ಲಿ ಆಗ್ಬೋದು, ಮತ್ತು ಭಾರತ ತಂಡದಲ್ಲಿ ಆಡಿರ್ತಕ್ಕಂಥ ಅನುಭವ. ಸೊ ಅವರ ಒಂದು ಅಡಿಯಲ್ಲಿ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ಸಿ ಕೊಟ್ಟು ಅವರಿಬ್ಬರೂ ಇರಬೇಕಾಗಿತ್ತು. ಅವರೊಬ್ಬರು ಇದ್ದಾಗ ಇವರೇನೇ ತಪ್ಪು ಮಾಡಿದ್ರು ಕೂಡ ಅವರಿಬ್ಬರು ತಿದ್ದುತ್ತಾ ಇದ್ರು, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಈಗ ಅವಾಗ ಗಿಲ್ ಕೂಡ ಒಂದು ಕಾನ್ಫಿಡೆಂಟ್ ಇರ್ತಾ ಇತ್ತು, ಸೀನಿಯರ್ ಪ್ಲೇಯರ್ಸ್ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆಂಟು. ಬಟ್ ಈಗ ಏಕಾಏಕಿ ನೀವು ಎಲ್ಲ ಹೊಸ ಫುಲ್ ಟೀಮ್ನೇ ನೀವು ಶಫಲ್ ಮಾಡಿಬಿಟ್ಟಾಗ ತುಂಬ ಕಷ್ಟ ಆಗ್ಬಿಡುತ್ತೆ. ಜೊತೆಗೆ ನೀವು ಪ್ಲೇಯರ್ಸ್ನೂ ಅಷ್ಟೇ, ನೀವು ಒಂದು ನಿಯಮಿತವಾಗಿ ಅವ್ರಿಗೆ ಒಂದು ಕನ್ಸಿಸ್ಟೆನ್ಸಿ ಆಗಿ ಅವ್ರಿಗೆ ಒಂದು ಅವಕಾಶಗಳು ನೀವು ಕೊಡಬೇಕು. ತುಂಬ ಶಫಲ್ ಮಾಡ್ತಾಯಿದ್ರು ಈ ಒಂದು ಪ್ಲೇಯಲ್ಲಿ. ಫಸ್ಟ್ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಅವರು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದರು. ಸೆಕೆಂಡ್ ಮ್ಯಾಚಲ್ಲಿ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಆಡಿಸಿದ್ರು ಬ್ಯಾಟಿಂಗು. ಸೊ ಇದು ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಇದು ಅಂತ. ಅದರಲ್ಲೂ ಅದು ಗೌತಮ್ ಗಂಭೀರ್ ಅವ್ರ ಕಾಲ ಅಂತ ನನಗನ್ನಿಸ್ತಾ ಇದೆ. ಅವರು ಮಾಡಬೇಕಾಗಿ ಅಂದರೆ ಸ್ವಲ್ಪ ಹಿರಿಯ ಆಟಗಾರರ ಜೊತೆಗೆ ಅನುಭವಿ ಆಟಗಾರನ್ನು ಕೂಡ ಸ್ವಲ್ಪ ಉಳಿಸ್ಕೊಬೇಕಾಗಿತ್ತು ಅವರು. ಇಷ್ಟೇ ಅದೇ
ಈ ಒಂದು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವ್ರನ್ನ ನನಗನ್ಸಂಗೆ ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಫಲಿತಾಂಶ ಸ್ವಲ್ಪ ವಿಭಿನ್ನವಾಗಿರ್ತಾ ಇತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದು ಮೇಯ್ನ್ ಅಂದರೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಒಂದು ಕೆಲವೊಂದು ಒಂದು ಡಿಸಿಷನ್ಗಳು ಕೂಡ ಈ ಟೆಸ್ಟ್ ಸರಣಿಯ ಸೋಲಿಗೆ ಕಾರಣ ಅಂತ ನಾವು ಇಲ್ಲಿ ಹೇಳ್ಬೋದು. ಜೊತೆಗೆ ಇನ್ನೊಂದು ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವ್ರನ್ನ ಏನಕ್ಕೆ ತೊಗೊಂಬಂದಿಲ್ಲ ಅಂತ ಅದು ಕೂಡ ಅನುಮಾನ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಅವರು ಗಾಯದಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಮತ್ತು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ವೆಸ್ಟ್ ಬೆಂಗಾಲ್ ಪರ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಏನಕ್ಕೆ ಟೆಸ್ಟ್ ಕ್ರಿಕೆಟ್ ತಂದಿಲ್ಲ ಅನ್ನೋದು ಕೂಡ ಇಲ್ಲಿ ಅನುಮಾನ ಎಲ್ರಿಗೂ ಕಾಡ್ತಾ ಇದೆ. ಅದೇ ಸರ್, ಈಗ ಬೌಲರ್ಸ್ಗಳು ನೋಡಿ, ಇಂಡಿಯನ್ ಪಿಚ್ ಕಂಡೀಷನ್ ನಮ್ಮ ಭಾರತೀಯ ಬೌಲರ್ಗಳಿಗೆ ಗೊತ್ತು. ಸುಮಾರು ಹುಟ್ಟಿನಿಂದಲೂ ಕೂಡ ಈ ಪಿಚ್ಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಎದುರಾಳಿ ತಂಡಕ್ಕೆ 400-500 ರನ್ ಬಿಟ್ಕೊಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಬೌಲಿಂಗಲ್ಲೂ ಕೂಡ ತುಂಬಾ ವೈಫಲ್ಯ ಅನುಭವಿಸ್ತಿದಾರಂತ. ಹೌದು, ಖಂಡಿತವಾಗ್ಲೂ ನೀವು ನೋಡಿ, ಟೆಸ್ಟ್ಗೆ ಸ್ಪೆಷಲಿಸ್ಟ್ ಸ್ಪಿನ್ನರೇ ಇಲ್ಲ ಇವಾಗ ನಮ್ಮ ಟೀಮ್ ಇಂಡಿಯಾದಲ್ಲಿ. ಸೊ ಈಗ ಉಳಿಸ್ಕೊಂಡಿರೋದು ನೋಡಿದ್ರೆ ಕುಲ್ದೀಪ್ ಯಾದವ್ ಅವರಿದ್ದಾರೆ, ಟೆಸ್ಟ್ ಸ್ಪೆಷಲಿಸ್ಟ್ ಅಂದರೆ ಫುಲ್ ಟೈಮ್ ಸ್ಪಿನ್ನರ್ ಆಗಿ ಆಡ್ತಾ ಇದ್ದಾರೆ ಕುಲ್ದೀಪ್ ಯಾದವ್. ಬಟ್ ಅವರು ಈಗ ಅಂದರೆ ಲಾಂಗ್ ಟೈಮ್ ಅವ್ರು ಆಡಲಿಲ್ಲ. ಅವಾಗ RS ಅಶ್ವಿನ್ ಇದ್ದರು, ಅವರು ಇರೋದ್ರಿಂದ ಇವ್ರಿಗೆ ಚಾನ್ಸ್ ಸಿಗ್ತಾ ಇರಲಿಲ್ಲ. ಈಗ ಸಡನ್ನಾಗಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಬಟ್ ಅವ್ರ ಕಡೆಯಿಂದ ಇನ್ನೂ ಪರ್ಫಾರ್ಮೆನ್ಸ್ ಬರಬೇಕು, ಅವ್ರಿನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅವ್ರಿಗೂ ಇನ್ನು ಟೆಸ್ಟ್ ಕ್ರಿಕೆಟಲ್ಲಿ. ಸೊ ಅದನ್ನ ನೋಡಬೇಕು. ಬಟ್ ಅದೇ ಇವರು ಆಡಬೇಕು, ಚೆನ್ನಾಗಿ ಬೌಲ್ ಮಾಡಬೇಕು. ಕಂಡೀಷನ್ ಯಾವ ರೀತಿ ಇದೆ, ಬ್ಯಾಟ್ಸ್ಮನ್ ಯಾವ ರೀತಿ ಆಡ್ತಾ ಇದ್ದಾರೆ, ಯಾವ ರೀತಿ ಫುಟ್ವರ್ಕ್ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಸೊ ಬ್ಯಾಟ್ಸ್ಮನ್ ಮೈಂಡ್ ಅವ್ರು ರೀಡ್ ಮಾಡಬೇಕು. ಸ್ಪಿನ್ನರ್ ಆಗಲಿ ಅಥವಾ ಫಾಸ್ಟ್ ಬೌಲರ್ ಆದರೂ ಕೂಡ ಬ್ಯಾಟ್ಸ್ಮನ್ ರೀಡ್ ಮಾಡ್ಕೊಂಡು ಆಡಬೇಕು. ಕೆಲವೊಂದು ಕೀ ಪ್ಲೇಯರ್ಸ್ನೆಲ್ಲ ನೀವು ಈ ಸೆಕೆಂಡ್ ಟೆಸ್ಟಲ್ಲೇ ನಾವು ನೋಡ್ಬೋದು. ಫಸ್ಟ್ ಇನ್ನಿಂಗ್ಸಲ್ಲಿ ಮೇನ್ ಬ್ಯಾಟ್ಸ್ಮನ್ಗಳು ಬೇಗ ಔಟ್ ಮಾಡಿಬಿಟ್ರು. ಬಟ್ ಲೋವರ್ ಮಿಡ್ಲ್ ಆರ್ಡರ್ಲ್ಲಿ ಬಂದ ಸೆನುರನ್ ಮುತ್ತುಸ್ವಾಮಿ ಅಂತ ಸ್ಪಿನ್ನರ್ ಅವನು, ಆ್ಯಕ್ಚುಲಿ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾಗೆ. ಬಟ್ ಬ್ಯಾಟಿಂಗ್ ಸ್ಪಿನ್ ಆಲ್ರೌಂಡರ್ ಅವನು ಔಟ್ ಮಾಡೋಕ್ಕಾಗಲಿಲ್ಲ, ಸೆಂಚುರಿ ಹೊಡೆದ ಮ್ಯಾಚಲ್ಲಿ. ಸೊ ಈ ಥರ ಅಂದರೆ ಅವ್ರು ಟೀಮ್ ಇಂಡಿಯಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರು ಬಂದು ಮಾರ್ಕೋ ಎನ್ಸನ್ ನೋಡಿ ನೀವು, ಅವರು ಅಷ್ಟೇ ಆಲ್ರೌಂಡ್ರು, ಸೀಮ್ ಬೌಲಿಂಗ್ ಆಲ್ರೌಂಡ್ರು. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಬಂದು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. 93 ಏನೋ ಹೊಡೆದ್ರು ಅವರು ಕೂಡ. ಅಲ್ಲಿ ಮ್ಯಾಚ್ ಟರ್ನ್ ಆಯಿತು ನಮಗೆ. ಸೊ ಆ ಇಬ್ಬರನ್ನೂ ಬೇಗ ಔಟ್ ಮಾಡ್ಕೊಂಡಿದ್ರೆ ನಾವು ಖಂಡಿತವಾಗ್ಲೂ ಅಷ್ಟೊಂದು ಸ್ಕೋರ್ ಕೊಡ್ತಾ ಇರಲಿಲ್ಲ. ಸ್ಕೋರ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಇಂಡಿಯಾನು ಸ್ವಲ್ಪ ಸ್ಕೋರ್ ಬೋರ್ಡ್ ಪ್ರೆಷರ್ ಕೂಡ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಸ್ಟ್ರಾಟಜಿ ಮಾಡೋ ಒಂದು ಹಾದಿಯಲ್ಲಿ ಭಾರತ ತಂಡ ವಿಫಲವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ಸೆನುರನ್ ಮುತ್ತುಸ್ವಾಮಿಗೂ ಕೂಡ ಒಂದು ಲೈಫ್ ಕೊಟ್ಟಿದ್ರು ಅವರು ಫಸ್ಟ್ ಇನ್ನಿಂಗ್ಸಲ್ಲಿ. ಅಲ್ಲಿ ಅದು ಕೊಡದೇ ಇದ್ದಿದ್ರೆ ಖಂಡಿತವಾಗ್ಲೂ ಸೌತ್ ಆಫ್ರಿಕಾ ಫಸ್ಟ್ ಇನ್ನಿಂಗ್ಸಲ್ಲಿ ಇಷ್ಟೊಂದು ದೊಡ್ಡ ಮೊತ್ತನ ಕಲೆ ಆಗ್ತಾ ಇರಲಿಲ್ಲ. ಭಾರತ ತಂಡ ಆಬ್ವಿಯಸ್ಲಿ ನಾವು ಬ್ಯಾಟಿಂಗ್ ಫೇಲ್ಯೂರೇ. ಈ ಸೀರೀಸ್ ಸೋಲಲಿಕ್ಕೆ ಮೇನ್ ಕಾರಣನೇ ಬ್ಯಾಟಿಂಗ್ ಫೇಲ್ಯೂರು. ಬ್ಯಾಟಿಂಗ್ ಆಡಬೇಕಾಗಿತ್ತು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೊಲ್ಯಾಪ್ಸ್ ಆದರು, ಜೊತೆಗೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಕೊಲ್ಯಾಪ್ಸ್ ಆಯಿತು. ಆಡಲೇ ಇಲ್ಲ. ಸೌತ್ ಆಫ್ರಿಕಾ ಫಾಸ್ಟ್ ಬೌಲರ್ ಆಗ್ಬೋದು, ಸ್ಪಿನ್ನರ್ಗಳಿಗೆ ಅವರ ಒಂದು ಬೌಲಿಂಗ್ ದಾಳಿಗೆ ಇವರು ಭಾರತ ತಂಡದ ಬ್ಯಾಟ್ಸ್ಮನ್ಗಳ ಕಡೆಯಿಂದ ಉತ್ತರನೇ ಸಿಗಲಿಲ್ಲ ಈ ಸರಣಿಯಲ್ಲಿ. ಈ ಒಂದು ಮುಖ್ಯ ಕಾರಣದಿಂದನೇ ಭಾರತ ಈ ಟೆಸ್ಟ್ ಸರಣಿಯಲ್ಲಿ ಸೋಲು ಅನುಭವಿಸ್ತು ಅಂತ ನಾವು ಹೇಳ್ಬೋದು. ಎಸ್ ಸರ್, ಕೊನೆಯದಾಗಿ ಇಂಡಿಯನ್ ಟೀಮ್ ಮಿಸ್ಟೇಕ್ಸ್ ಅನ್ನ ಸೌತ್ ಆಫ್ರಿಕಾ ಎರಡೂ ಕೈಗಳಿಂದ ಬಾಚಿಕೊಳ್ತು ಅಂತೀರಿ. ಯಾಕಂದ್ರೆ ಸೌತ್ ಆಫ್ರಿಕಾ ತನ್ನ ಓಲ್ಡ್ ರೆಕಾರ್ಡ್ಸ್ ಅನ್ನ ಮತ್ತೆ ಮರುಕಳಿಸ್ತಾ ಇದೆ. ಸೌತ್ ಆಫ್ರಿಕಾ ಒಂದು ಕಾಲದಲ್ಲಿ ಬಲಾಢ್ಯ ಟೆಸ್ಟ್ ತಂಡದಲ್ಲಿ ಗುರುತಿಸಿಕೊಂಡಿದ್ದು, ಆದ್ರೆ ಕೆಲ ವರ್ಷಗಳ ಹಿಂದಷ್ಟೇ ಸ್ವಲ್ಪ ವೀಕ್ ಆಗ್ತಾ ಬರ್ತಿತ್ತು ಸೌತ್ ಆಫ್ರಿಕಾ ತಂಡ. ಅಂದ್ರೆ AB de Villiers ಅವರು ವಿದಾಯ ಹೇಳಿದ ನಂತರ ಹಾಶಿಮ್ ಆಮ್ಲಾ ಮತ್ತು ಜಾಕ್ ಕಾಲಿಸ್ ಇವರ ನಂತರ ಎಲ್ಲೋ ವೀಕ್ ಆಗ್ತಾ ಇತ್ತು ಸೌತ್ ಆಫ್ರಿಕಾ ತಂಡ. ಆದ್ರೆ ಈಗ ನೋಡಿ, ಮತ್ತೆ ನಮ್ಮ ಸಾಮರ್ಥ್ಯ ಇನ್ನೂ ಇದೆ ಎನ್ನುವಂಥದ್ದನ್ನ ಸೌತ್ ಆಫ್ರಿಕಾ ತಂಡ ತೋರ್ಪಡಿಸ್ಕೊಳ್ತಾ ಇದೆ. ಯಾಕಂದ್ರೆ ಕಳೆದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಕೂಡ ತೆಗೆದುಕೊಂಡ್ರು ಸೌತ್ ಆಫ್ರಿಕಾ ತಂಡ. ಮತ್ತು ಇಲ್ಲಿ ನೋಡಿ, ನಮ್ಮ ಭಾರತಕ್ಕೆ ಬಂದು ಇವರನ್ನ 2.0 ಅಂತರದಿಂದ ಸೋಲುಣಿಸಿದ್ರು. ಹಾಗಾಗಿ ಸೌತ್ ಆಫ್ರಿಕಾ ತಂಡ ತನ್ನ ಒಳ್ಳೆ ಸಾಮರ್ಥ್ಯ ಖಂಡಿತವಾಗ್ಲೂ ಸೌತ್ ಆಫ್ರಿಕಾ ಟೀಮ್ ನಾವು ನೋಡ್ತಾ ಇದೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಕಾಲದಲ್ಲಿ ಸೌತ್ ಆಫ್ರಿಕಾ ಟೀಮ್ ಟೆಸ್ಟ್ ಕ್ರಿಕೆಟ್ ಅಲ್ಲಿ ತುಂಬಾ ಬಿದ್ದೋಗ್ಬಿಟ್ಟಿತ್ತು. ಬಟ್ ತೆಂಬಾ ಬಹುಮಾ ಅವರು ಕ್ಯಾಪ್ಟನ್ ಆದಮೇಲೆ ಟೆಸ್ಟ್ ಕ್ರಿಕೆಟ್ ಹಂತವಾಗಿ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬರ್ತಾ ಇತ್ತು. ಬಟ್ ಲಾಸ್ಟ್ ಸೀಸನಲ್ಲಿ 3ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲಲ್ಲಿ ಕೂಡ ಸೌತ್ ಆಫ್ರಿಕಾ ಚಾಂಪಿಯನ್ ಆಗುತ್ತೆ. ಸೊ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಲಿಕ್ಕೆ. ಅಂದರೆ ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಭಾರತಕ್ಕೂ ಬರಲಿಕ್ಕೂ ಮುಂಚೆ ಸೌತ್ ಆಫ್ರಿಕಾ ಪಾಕಿಸ್ತಾನ ಟೂರ್ ಮಾಡಿದ್ರು. ಪಾಕಿಸ್ತಾನ ಕಂಡೀಷನ್ನು ಮತ್ತು ಇಂಡಿಯಾ ಕಂಡೀಷನ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ, ಒಂದೇ ಥರ ಇದೆ ಕಂಡೀಷನ್ಸು. ಸೊ ಅದು ಕೂಡ ಸೌತ್ ಆಫ್ರಿಕಾಗೆ ಹೆಲ್ಪ್ ಆಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಜೊತೆಗೆ ನೋಡಿ, ಸೌತ್ ಆಫ್ರಿಕಾ ನೋಡ್ಬೋದು ನೀವು, ಫಾಸ್ಟ್ ಬೌಲರ್ಗಳಾಗ್ಬೋದು. ಕಗಿಸೋ ರಬಾಡ ಆಡಿಲ್ಲ ಈ ಟೆಸ್ಟ್ ಸೀರೀಸಲ್ಲಿ. ಅವರು ಮೈನ್ ಬೌಲರ್ ಆ್ಯಕ್ಚುಲಿ ಸೌತ್ ಆಫ್ರಿಕಾಗೆ. ಅವ್ರು ಆಡಲೇ ಇಲ್ಲ. ಅವ್ರು ಆಡದೇ ಇದ್ರೂ ಕೂಡ ಸೌತ್ ಆಫ್ರಿಕಾ ಅವರು ಇಂಡಿಯಾ ವಿರುದ್ಧ ಟೆಸ್ಟ್ ಸೀರೀಸ್ನ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದೆ ಅಂದರೆ ಖಂಡಿತವಾಗ್ಲೂ ಈ ಸ್ಟ್ರೆಂತನ್ನು ನಾವು ಹೊಗಳಲೇಬೇಕು ಸೌತ್ ಆಫ್ರಿಕಾ ತಂಡದ. ಮತ್ತು ನೀವು ಬೇರೆ ಅವರು ಸೌತ್ ಆಫ್ರಿಕಾ ಕಂಡೀಷನಲ್ಲೂ ಕೂಡ ಒಳ್ಳೊಳ್ಳೆ ಫಾಸ್ಟ್ ಬೌಲರ್ಗಳಿದೆ. ಅಲ್ಲಾಡಿದ್ರು ಕೂಡ ಸೌತ್ ಆಫ್ರಿಕಾ ಬೌಲಿಂಗ್ಸ್ ತುಂಬ ಸ್ಟ್ರಾಂಗ್ ಇದೆ. ಜೊತೆಗೆ ಈಗ ಇಂಡಿಯಾ ಬಂದು ಸ್ಪಿನ್ ಕಂಡೀಷನಲ್ಲಿ ಆಡ್ತೀನಿ ಅಂದರೂ ಕೂಡ ಸೌತ್ ಆಫ್ರಿಕಾದಲ್ಲಿ ಒಳ್ಳೊಳ್ಳೆ ಸ್ಪಿನ್ನರ್ಸ್ ಬಂದುಬಿಟ್ಟಿದ್ದಾರೆ. ಈಗ ಸೆನುರನ್ ಮುತ್ತುಸ್ವಾಮಿ ಹೊಸ ಸ್ಪಿನ್ನರ್, ಅವನು ಇಂಡಿಯಾ ಮೂಲದ ಭಾರತ ಮೂಲದ ಸ್ಪಿನ್ನರ್ ಅವನು.
ಅವರು ಹೊಸದಾಗಿ ಬಂದಿದ್ದಾರೆ ಟೀಮ್ಗೆ. ಮತ್ತೆ ಸೆನ್ನೂರನ್ ಮುತ್ತುಸ್ವಾಮಿ ಮತ್ತು ಆರ್ಮರ್ ಅವರು ಕೂಡ ಸೈಮನ್ ಆರ್ಮರ್ ಅವರು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವ್ರು ಇಷ್ಟೊಂದು ಚೆನ್ನಾಗಿ ಬೌಲ್ ಮಾಡ್ತಾರೆ ಅಂತ. ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಮುತ್ತುಸ್ವಾಮಿ ಈ ಸೀರೀಸಲ್ಲಿ ಚೆನ್ನಾಗಿ ಬೌಲ್ ಮಾಡ್ಬೋದು, ಅತಿ ಹೆಚ್ಚು ವಿಕೆಟ್ ತೊಗೊಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಇಲ್ಲಿ ಆರ್ಮರ್ ಅವರು ತುಂಬ ಚೆನ್ನಾಗಿ ಬೌಲ್ ಮಾಡಿದರು. ಅವ್ರು 2 ಮ್ಯಾಚ್ಗಳಲ್ಲೂ ಕೂಡ ಒಂದು ಸಖತ್ತಾಗಿ ಒಳ್ಳೊಳ್ಳೆ ವಿಕೆಟ್ಸನ್ನ ಅವರೇ ಎತ್ಕೊಂಡಿದ್ದಾರೆ. ಸೊ ಈ ಸೀರೀಸಲ್ಲಿ ನಿಜವಾಗ್ಲೂ ಸೌತ್ ಆಫ್ರಿಕಾಗೆ ಒಂದು ಡೆಸರ್ವ್ ಇದ್ದಾರೆ ಈ ಸೀರೀಸ್ ಗೆಲ್ಲಲಿಕ್ಕೆ ಅಂತ ನನಗನ್ನಿಸ್ತಾ ಇದೆ. ಎಸ್ ರಮೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸರಣಿ ಮೂಲಕ ಮತ್ತೊಮ್ಮೆ ತಮ್ಮನ್ನ ಭೇಟಿ ಆಗ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ತಮಗೆ ಅರ್ಥ ಆಗಿರ್ಬೋದು, ಭಾರತ ತಂಡದಲ್ಲಿ 108 ಸಮಸ್ಯೆ ಇದೆ ಮತ್ತು ಇವತ್ತು 2ನೇ ಪಂದ್ಯದಲ್ಲಿ 408 ರನ್ನಿಂದ ಸೋಲನುಭವಿಸಿದೆ. 420 ಸೋಲು ತಪ್ಪಿಸಿದ ಭಾರತ. ಅಂದರೆ ಇನ್ನೂ ಒಂದು 12 ರನ್ಗಳಿಂದ ಹೆಚ್ಚಿನ ರೀತಿಯಾಗಿ ಸೋತಿದ್ರೆ 420 ಮೇಲೆ ಭಾರತ ಸೋಲ್ತಾ ಇತ್ತು. ಹಾಗಾಗಿ ತಮಗೆ ಈ ಕ್ಯಾಪ್ಷನ್ ಅರ್ಥ ಆಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಈಗಾಗಲೇ ಇಂಡಿಯನ್ ಫ್ಯಾನ್ಸ್ ಕಿಡಿಕಾರ್ತಾ ಇದ್ದಾರೆ ಭಾರತ ಟೆಸ್ಟ್ ತಂಡದ ಬಗ್ಗೆ ಮತ್ತು ಬ್ಯಾಟ್ಸ್ಮನ್ಗಳ ಬಗ್ಗೆ ಮತ್ತು ಕೋಚಿಂಗ್ ಸ್ಟಾಫ್ ಬಗ್ಗೆನೂ ಕೂಡ ತುಂಬಾ ಕಮೆಂಟ್ಗಳು ಬರ್ತಾ ಇದೆ. ಮಾಜಿ ಪ್ಲೇಯರ್ಸ್ಗಳಿಂದಲೂ ಕೂಡ ತುಂಬಾ ಕಮೆಂಟ್ಗಳು ಬರ್ತಾ ಇದೆ. ಅದೇನೇ ಇರಲಿ, ಭಾರತ ತಂಡ ಮತ್ತೊಮ್ಮೆ ಬಲಿಷ್ಠವಾಗಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಲಿ ಎನ್ನುವಂಥದ್ದು ಫ್ಯಾನ್ಸ್ ಆಶಯ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.